ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಸ್ಪೂನ್ ತುಪ್ಪ ಬೇಡ, ಎಣ್ಣೆ ಬೇಡ, ಹಾಗೆ ಸಕ್ಕರೆನ ಬಳಸದೆ ಈ ರೀತಿ ಹೆಲ್ದಿಯಾಗಿರ್ತಕ್ಕಂಥ ಒಂದು ಸ್ವೀಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ಸ್ವೀಟಿಗೆ ಮುಖ್ಯವಾಗಿ 1 ಕಪ್ ಗೋಧಿ ಹಿಟ್ಟು, ಒಂದು 2 ಕಪ್ಪು ತೆಂಗಿನ ಹಾಲಿದ್ರೆ ಸಾಕು. ತುಂಬಾ ಸಿಂಪಲ್ಲಾಗಿ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಸ್ವೀಟನ್ನ ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಫ್ರೆಶ್ ಆಗಿರ್ತಕ್ಕಂಥ ಹಸಿ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನೀರು ಹಾಕದೆ ಹಾಗೆ ಒಂದ್ಸರಿ ರುಬ್ಕೊಂಡು ಬರೋಣ. ಇವಾಗ ನೋಡಿ ತರಿಯಾಗಿ ರುಬ್ಕೊಂಡಿದ್ದಾಗಿದೆ. ನೀವು ಬೇಕು ಅಂದರೆ ತೆಂಗಿನಕಾಯಿನ ಕಟ್ ಮಾಡೋ ಬದಲಿಗೆ ತುರಿದು ಕೂಡ ಸೇರಿಸ್ಕೊಳ್ಬೋದು. ತುರಿದಿದ್ದಾಯಿತು ಅಂತಂದರೆ ಈ ರೀತಿ ಏನು ತರಿಯಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇವಾಗ ರುಬ್ಬಿರ್ತಕ್ಕಂಥ ಒಂದು ತೆಂಗಿನಕಾಯಿ ಮಿಶ್ರಣಕ್ಕೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಮತ್ತೆ ನಾವು ರುಬ್ಕೊಂಡು ಬರಬೇಕು. ನೋಡಿ ಈ ರೀತಿ ರುಬ್ಕೊಂಡು ಬಂದ ನಂತರ ನಮಗೆ ಬೇಕಾಗಿರ್ತಕ್ಕಂಥ ಒಂದು ತೆಂಗಿನ ಹಾಲು ಇದರಲ್ಲಿ ರೆಡಿಯಾಗಿದೆ. ಇದನ್ನು ನಾವು ಶೋಧಿಸ್ಕೊಳ್ಬೇಕಾಗತ್ತೆ. ಈ ರೀತಿ ತರಿಯಾಗೇ ಇರಲಿ, ಒಂದೇ ಸರಿಗೆ ನಮಗೆ ತೆಂಗಿನ ಹಾಲು ಎಲ್ಲ ಕಂಪ್ಲೀಟಾಗಿ ಸಿಗೋದಿಲ್ಲ. ಒಂದು 2 ಸರಿ ರುಬ್ಕೊಳ್ಬೇಕು. ನೋಡಿ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು ಜರಡಿಯಿಂದ ಈ ಒಂದು ತೆಂಗಿನಕಾಯಲ್ಲಿ ಮಿಶ್ರಣದಲ್ಲಿರ್ತಕ್ಕಂಥ ಹಾಲನ್ನು ಶೋಧಿಸ್ಕೊಳ್ತಿದ್ದೀನಿ. ನೋಡಿ ತುಂಬಾ ಈಸಿಯಾಗಿ ಹಾಲನ್ನ ನಾವು ತೆಕ್ಕೊಳ್ಬೋದು. ಮತ್ತು ಇದನ್ನು ನಾವು ಇನ್ನೊಂದು ಸರಿ ರುಬ್ಕೊಳ್ಬೇಕು. ಕಂಪ್ಲೀಟಾಗಿ ಒಂದು 2 ಕಪ್ ಆಗುವಷ್ಟಾದರೂ ಹಾಲು ಬೇಕು. ಹಾಗಾಗಿ ಈ ರೀತಿ ಒಂದು 2 ಸರಿ ನಾವು ರುಬ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಹಾಲು ಸಿಗುತ್ತೆ. ಮತ್ತು ಇಲ್ಲಿ ಉಳಿದಿರ್ತಕ್ಕಂಥ ಮಿಶ್ರಣನ ಮಿಕ್ಸರ್ ಜಾರಿಗೆ ಸೇರಿಸ್ಕೊಂಡು ಮತ್ತು ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ ಮತ್ತೊಂದು ಸರಿ ರುಬ್ಕೊಂಡಿದ್ದೀನಿ. ಮತ್ತು ಈ ಹಾಲನ್ನ ನಾವು ಶೋಧಿಸ್ಕೊಳ್ಬೇಕು. 2 ಸರಿ ರುಬ್ಬಿದರೆ ಸಾಕು. 2 ಸರಿ ರುಬ್ಬೋದ್ರಿಂದ ತೆಂಗಿನಕಾಯಲ್ಲಿರ್ತಕ್ಕಂಥ ಕಂಪ್ಲೀಟ್ ಹಾಲಿನ ಅಂಶ ಸಿಕ್ಬಿಡುತ್ತೆ. ಇವಾಗ ನೋಡಿ ಇದು ಡ್ರೈ ಆಗಿದೆ. ಇದನ್ನು ನೀವು ಡೆಸಿಗ್ನೇಟೆಡ್ ಕೊಕೊನಟ್ ಪೌಡರ್ ಆಗಿನೂ ಕೂಡ ರೆಡಿ ಮಾಡ್ಕೊಳ್ಬೋದು. ಬಿಸಿಲಲ್ಲಿ ಒಣಗಿಸಿ ರೆಡಿ ಮಾಡ್ಕೊಳ್ಬೋದು. ಇವಾಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ತೆಂಗಿನ ಹಾಲು ರೆಡಿಯಾಗಿದೆ. ಇವಾಗ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಅಳತೆ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ನಾನು ತೊಗೊಂಡಿರ್ತಕ್ಕಂಥ 1 ಕಪ್ ತೆಂಗಿನಕಾಯಲ್ಲಿ 2 ಕಪ್ ಆಗುವಷ್ಟು ಹಾಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕಡಿಮೆ ಏನಾದರೂ ಆಗಿತ್ತು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು 2 ಕಪ್ ಆಗುವಷ್ಟು ತೆಂಗಿನ ಹಾಲನ್ನ ರೆಡಿ ಮಾಡ್ಕೊಳ್ಳಿ. ನೀರನ್ನ ಸೇರಿಸೋದ್ರಿಂದ ಯಾವುದೇ ರೀತಿಯ ಸ್ವೀಟು ಹಾಳಾಗೋದಿಲ್ಲ. ಒಟ್ಟಲ್ಲಿ 2 ಕಪ್ ಆಗುವಷ್ಟು ತೆಂಗಿನ ಹಾಲನ್ನ ರೆಡಿ ಮಾಡ್ಕೊಳ್ಬೇಕು. ಇವಾಗ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಈ ಸೈಡಲ್ಲಿ ಮತ್ತೆ ಒಂದು ಕೇಕ್ ಟಿನ್ ತೊಗೊಂಡಿದ್ದೀನಿ. ಕೇಕ್ ಟಿನ್ ಇತ್ತು ಅಂದರೆ ಕೇಕ್ ಟಿನ್ ಬಳಸ್ಕೊಳ್ಳಿ. ಇಲ್ಲ ಅಂತಂದರೆ ಒಂದು ಲಂಚ್ ಬಾಕ್ಸ್ ಆದರೂ ಅಥವಾ ತಟ್ಟೆಗಾದರೂ ಈ ರೀತಿ ಒಂದು ಸ್ವಲ್ಪ ತುಪ್ಪನ ಅಪ್ಲೈ ಮಾಡಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಸ್ವೀಟು ಬೇಗ ರೆಡಿಯಾದ ತಕ್ಷಣ ಈ ಒಂದು ಬಾಕ್ಸಿಗೆ ಸೇರಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ರೆಡಿ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಯಾವ ಕಪ್ಪಿಂದ ನಾನು ತೆಂಗಿನಕಾಯಿನ ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಬರಬೇಕು. ಎಲ್ಲಿವರೆಗೂ ಹುರ್ಕೊಳ್ಬೇಕು ಅಂದರೆ ಒಂದು ಘಮ ಬಿಟ್ಕೊಳ್ಳುತ್ತೆ ಈ ಗೋಧಿ ಹಿಟ್ಟು, ಅಲ್ಲಿವರೆಗೂ ನಾವು ಇದನ್ನು ಹುರಿತಾ ಬರೋಣ. ಯಾವುದೇ ಕಾರಣಕ್ಕೂ 1 ಸ್ಪೂನ್ ಆಗುವಷ್ಟು ಕೂಡ ತುಪ್ಪನ ಬಳಸೋ ಅವಶ್ಯಕತೆಯೇ ಇರೋದಿಲ್ಲ. ಇವಾಗ ನೋಡಿ ಹುರಿದಿದ್ದಾಗಿದೆ. ಇದನ್ನು ಕೂಡ ಒಂದು ಸೈಡಲ್ಲಿ ಎತ್ತಿಟ್ಬಿಡೋಣ. ಇವಾಗ ಮತ್ತೆ ಅದೇ ಪಾತ್ರೆಗೆ ನಾನು ಅದೇ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ತಿದ್ದೀನಿ. ಸ್ವೀಟ್ ನೀವು ಜಾಸ್ತಿ ತಿನ್ನೋದಾಯಿತು ಅಂತಂದರೆ 1 ಕಪ್ ಆಗುವಷ್ಟು ಬೆಲ್ಲನ ಕೂಡ ಬಳಸ್ಕೊಳ್ಬೋದು. ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ನಾನಿಲ್ಲಿ 3/4 ಕಪ್ ಆಗುವಷ್ಟು ಮಾತ್ರ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಈ ಒಂದು ಬೆಲ್ಲಕ್ಕೆ ಒಂದು 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲ ಕರಗಿಸ್ಕೊಳ್ಳೋಣ ಅಷ್ಟೇ. ಯಾವುದೇ ಪಾಕ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಬೆಲ್ಲನ ನಾವು ನೀರಲ್ಲಿ ಕರಗಿಸ್ಕೊಳ್ಬೇಕು. ನೋಡಿ ಇಷ್ಟ ಆದರೆ ಸಾಕು. ಇದನ್ನು ಕೂಡ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಬೇಕಾಗತ್ತೆ. ಇವಾಗ ಮತ್ತೆ ಅದೇ ಪಾತ್ರೆಗೆ ನಾನು ಹಾಲನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೆ. ತೆಂಗಿನ ಹಾಲನ್ನ ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ಆ ಒಂದು ಹಾಲನ್ನು ಇಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಮತ್ತೆ ಇಲ್ಲಿ ಅಳತೆ ಮಾಡೋ ಅವಶ್ಯಕತೆ ಇರೋದಿಲ್ಲ. 2 ಕಪ್ ಆಗುವಷ್ಟು ಹಾಲನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾಸ್ನ ನಾನು ಆನ್ ಮಾಡಿಲ್ಲ. ಗ್ಯಾಸ್ ಆಫಲ್ಲೇ ಇಟ್ಕೊಂಡಿರಿ. ಇವಾಗ ಹುರಿದಿಟ್ಕೊಂಡಿರ್ತಕ್ಕಂಥ 1 ಕಪ್ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ಸೇರಿಸ್ಕೊಂಡಾದಮೇಲೆ ಈ ಗೋಧಿ ಹಿಟ್ಟನ್ನು ಈ ಒಂದು ತೆಂಗಿನ ಹಾಲಿನ ಜೊತೆಗೆ ಒಂದು ಕೂಡ ಗಂಟು ಇಲ್ಲದೇ ಇರೋ ರೀತಿಯಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ ಹ್ಯಾಂಡ್ ವಿಸ್ಕರ್ ಇತ್ತು ಅಂತಂದರೆ ಅದರಿಂದ ಕೂಡ ಗಂಟುಗಳನ್ನ ನೀಟಾಗಿ ತೆಕ್ಕೊಂಡು ಈ ಒಂದು ಹಾಲು ಹಾಗೆ ಗೋಧಿ ಹಿಟ್ಟು ಸರಿಯಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಳ್ಳಿ. ನೆನಪಿರಲಿ, ಈ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾಸ್ನ ಆನ್ ಇಟ್ಕೊಳ್ಬಾರ್ದು. ಆಫಲ್ಲೇ ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಇವಾಗ ನೋಡಿ ಗಂಟುಗಳನ್ನೆಲ್ಲ ತಕ್ಕೊಂಡು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಬೆಲ್ಲನ ಕರಗಿಸಿಟ್ಟಿದ್ವಲ್ಲ ಆ ಒಂದು ಬೆಲ್ಲದ ನೀರನ್ನು ಶೋಧಿಸ್ಕೊಳ್ತಿದ್ದೀನಿ. ಇವಾಗಲೂ ಕೂಡ ಅಷ್ಟೇ ಗ್ಯಾಸು ನಾನು ಆಫಲ್ಲೇ ಇಟ್ಕೊಂಡಿದ್ದೀನಿ, ಆನಲ್ಲಿ ಇಟ್ಕೊಳ್ಬಾರ್ದು.
ಈ ರೀತಿ ಬೆಲ್ಲದ ನೀರನ್ನ ಸೇರಿಸ್ಕೊಂಡು ಆದಮೇಲೆ ಮತ್ತೊಂದು ಸರಿ ನಾವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಈ ಒಂದು ಬೆಲ್ಲದ ನೀರು ಕೂಡ ಈ ಒಂದು ತೆಂಗಿನಕಾಯಿ ಹಾಲು ಹಾಗೆ ಈ ಒಂದು ಗೋಧಿ ಹಿಟ್ಟಿನ ಜೊತೆಗೆ ಬೆರೆತ್ಕೊಳ್ಬೇಕು. ಆ ರೀತಿಯಲ್ಲಿ ನೀಟಾಗಿ ಒಂದ್ಸರಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನೋಡಿ ಕಂಪ್ಲೀಟಾಗಿ ಎಲ್ಲನೂ ಕಲ್ತ್ಕೊಂಡಿದೆ. ಇವಾಗ ಗ್ಯಾಸ್ನ ಆನ್ ಮಾಡಿ ಇಟ್ಕೊಳ್ಳೋಣ. ಗ್ಯಾಸ್ನ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೈ ಬಿಡ್ದಾಗೆ ಕಲಿಸ್ತಾ ಬನ್ನಿ. ನೋಡಿ ಗಂಟುಗಳಾಗ್ತಿದೆ, ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಎಲ್ಲೂ ಕೂಡ ಗಂಟುಗಳಾಗೋದಿಲ್ಲ, ಯಾಕಂದರೆ ಮೊದಲೇ ನಾವು ಗಂಟುಗಳನ್ನು ಕಲಿಸ್ಕೊಂಡಿರ್ತೀವಿ ಅಥವಾ ಗಂಟುಗಳನ್ನು ಬಿಡಿಸ್ಕೊಂಡಿರ್ತೀವಿ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲಿಸ್ತಾ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಬರ್ತಿದೆ ಅಂದಾಗ ಮತ್ತೆ ಗ್ಯಾಸ್ನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಒಂದು ಸ್ವೀಟನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಒಂದು ಸ್ವಲ್ಪ ಕೂಡ ತುಪ್ಪ ಅಥವಾ ಎಣ್ಣೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಆ ಒಂದು ತೆಂಗಿನಕಾಯಲ್ಲಿರ್ತಕ್ಕಂಥ ಜಿಗಿಟಿನ ಅಂಶ ಅಥವಾ ಎಣ್ಣೆ ಅಂಶ ಸೈಡಲ್ಲಿ ಬಿಡ್ತಿದೆ, ನೀವು ನೋಡ್ತಿರ್ಬೋದು. ಈ ರೀತಿ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಕೈಯಾಡಿಸ್ತಾನೆ ಇರಬೇಕು. ಆದರೆ ಈ ಟೈಮಲ್ಲಿ ಗ್ಯಾಸ್ ಬಂದು ಒಂದು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ಆ ಒಂದು ತೆಂಗಿನಕಾಯಲ್ಲಿರ್ತಕ್ಕಂಥ ಎಣ್ಣೆ ಅಂಶ ಬಿಡ್ತಿದೆ ಅಂತ. ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ಸ್ವೀಟು. ಎಣ್ಣೆ ಆಗಲಿ ತುಪ್ಪ ಆಗಲಿ ಸಕ್ಕರೆ ಆಗಲಿ ಬಳಸೋ ಅವಶ್ಯಕತೆಯೇ ಇರೋದಿಲ್ಲ. ಈ ಟೈಮಲ್ಲಿ ಬೇಕು ಅಂದರೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಆಗುವಷ್ಟು ಏಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು. ನೋಡಿ, ತುಂಬಾ ಈಸಿಯಾಗಿ ರೆಡಿಯಾಗಿದೆ. ಇಷ್ಟಾದರೆ ಸಾಕು, ಗ್ಯಾಸ್ನ ಆಫ್ ಮಾಡಿ ಇಟ್ಕೊಂಡು ಬಿಡೋಣ. ಗ್ಯಾಸ್ನ ಆಫ್ ಮಾಡಿದ ತಕ್ಷಣವೇ ಈ ಸ್ವೀಟನ್ನು ನಾವು ತುಪ್ಪ ಅಪ್ಲೈ ಮಾಡಿ ಇಟ್ಟಿರ್ತಕ್ಕಂಥ ಒಂದು ತಟ್ಟೆ ಇರ್ಬೋದು ಅಥವಾ ಈ ರೀತಿ ಒಂದು ಟಿನ್ನಿಗಿರ್ಬೋದು ನಾವು ಸರ್ವ್ ಮಾಡ್ಕೊಳ್ಬೇಕು. ಸ್ವಲ್ಪ ತಡ ಆದರೂ ಕೂಡ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸರ್ವ್ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪನ ಬಳಸಿರ್ತಕ್ಕಂಥ ಸ್ಪೂನಿಂದ ಜಸ್ಟ್ ಸ್ಪ್ರೆಡ್ ಮಾಡ್ತಿದ್ದೀನಿ. ಇಲ್ಲಿ ತುಪ್ಪ ಹಾಕಲೇಬೇಕು ಅಂತೇನಿಲ್ಲ, ತುಪ್ಪನ ಬಳಸಿರ್ತಕ್ಕಂಥ ಸ್ಪೂನ್ ಅದು. ಅಂದರೆ ನಾನು ಈ ಟಿನ್ನಿಗೆ ತುಪ್ಪನ ಹಾಕುವಾಗ ಬಳಸಿರ್ತಕ್ಕಂಥ ಸ್ಪೂನು. ಈ ರೀತಿ ಒಂದು ಸ್ವಲ್ಪ ತುಪ್ಪ ಹತ್ಕೊಂಡಿರ್ತಕ್ಕಂಥ ಸ್ಪೂನಿಂದ ಸ್ಪ್ರೆಡ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಹಾಗೆ ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೋದು. ಸ್ವಲ್ಪ ತುಪ್ಪ ಅಪ್ಲೈ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಮಾಡುವಾಗ ಸ್ವಲ್ಪ ಕೂಡ ಆ ಒಂದು ಸ್ಪೂನಿಗೆ ಅಂಟೋದಿಲ್ಲ. ಇವಾಗ ರೆಡಿಯಾಗಿದೆ. ಇದನ್ನು ನಾನು 1 ಗಂಟೆ ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ದೆ. ಇವಾಗ ನೋಡಿ 1 ಗಂಟೆ ನಂತರ ತೋರಿಸ್ತಿದ್ದೀನಿ, ಗಟ್ಟಿಯಾಗಿದೆ. ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಬಿಸಿ ಆರಿದ ತಕ್ಷಣವೇ ಫ್ರಿಜ್ಜಲ್ಲಿ ಇಟ್ಟುಕೊಂಡು ಕೂಡ ನೀವು ಈ ಸ್ವೀಟನ್ನು ಡಿಮೋಲ್ಡ್ ಮಾಡ್ಕೊಳ್ಬೋದು. ಈ ರೀತಿ ಒಂದು ಸ್ವಲ್ಪ ಎಡ್ಜಸ್ನ ಬಿಡಿಸ್ಕೊಂಡು ಒಂದು ತಟ್ಟೆಗೆ ಡಿಮೋಲ್ಡ್ ಮಾಡ್ಕೊಳ್ಬೇಕು. ನಾನು ಕೂಡ ಇಲ್ಲಿ ಒಂದು ತಟ್ಟೆಗೆ ಡಿಮೋಲ್ಡ್ ಮಾಡ್ಕೊಳ್ತಿದ್ದೀನಿ. ನೀವೇನಾದರೂ ಈ ಸ್ವೀಟನ್ನು ತಟ್ಟೆಗೆ ಹಾಕ್ಕೊಂಡಿದ್ದಾಯಿತು ಅಂದರೆ ಡಿಮೋಲ್ಡ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ತಟ್ಟೆಲ್ಲೇ ಇದನ್ನು ನೀವು ಬೇಕಂತ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಸ್ವೀಟ್ ರೆಡಿಯಾಗಿದೆ ಅಂತ. ಒಂದು ಹನಿ ಕೂಡ ತುಪ್ಪನ ನಾನಿಲ್ಲಿ ಬಳಸಿಲ್ಲ. ನಾನಿಲ್ಲಿ ಈ ಸ್ವೀಟನ್ನು ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಂತ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ರೆಸಿಪಿನ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.